ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಶ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ನೀವು ಫ್ರೀಯಾಗಿ PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಶ್ರಮ್ ಇನ್ಸ್ಟಿಟ್ಯೂಟ್ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಂದ ಈ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಈಸಿಯಾಗಿ ರಿವೈಸ್ ಮಾಡ್ಕೋಬೋದಾಗಿದೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ, ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು. ಜಲ್ ಜೀವನ್ ಮಿಷನ್ ಈ ಒಂದು ಯೋಜನೆಯನ್ನು ಭಾರತದಲ್ಲಿ ಈ ಕೆಳಗಿನ ಯಾವ ಸಚಿವಾಲಯದ ಮೂಲಕ ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣಾಭಿವೃದ್ಧಿ ಸಚಿವಾಲಯ, ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ, ಅಥವಾ ಜಲ್ ಶಕ್ತಿ ಸಚಿವಾಲಯ, ಅಥವಾ ಹಣಕಾಸು ಸಚಿವಾಲಯ ಅಂತ ಆಪ್ಷನ್ಗಳನ್ನು ನೀಡಲಾಗಿತ್ತು ಲಾಸ್ಟ್ ಸೆಷನ್ನಲ್ಲಿ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಕೇಂದ್ರ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಈ ಜಲ್ ಜೀವನ್ ಮಿಷನ್ ಅನ್ನುವ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ದೇಶದಾದ್ಯಂತ 2024ರ ವೇಳೆಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ಪ್ರತ್ಯೇಕವಾದಂತಹ ಪ್ರತಿಯೊಂದು ಮನೆಗೂ ಕೂಡ ನಲ್ಲಿಯ ಮೂಲಕ ಶುದ್ಧ ಕುಡಿಯುವ ನೀರಿನ ಸಮರ್ಪಕವಾದಂತಹ ಪೂರೈಕೆಯನ್ನು ಮಾಡುವಂತಹ ಉದ್ದೇಶದಿಂದ ಈ ಜಲ್ ಜೀವನ್ ಮಿಷನ್ನನ್ನು ಲಾಂಚ್ ಮಾಡಲಾಗಿತ್ತು. ಸೊ ಸದ್ಯಕ್ಕೆ ಈ ಜಲ್ ಜೀವನ್ ಮಿಷನ್ನನ್ನು ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಅಂದರೆ ಇದರ ಪೇರೆಂಟ್ ಆರ್ಗನೈಸೇಷನ್ ಅಥವಾ ಮಿನಿಸ್ಟ್ರಿ ಯಾವುದು ಅಂತಂದರೆ ಜಲ್ ಶಕ್ತಿ ಮಿನಿಸ್ಟ್ರಿಯ ಅಡಿಯಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅನ್ನುವ ಈ ಒಂದು ಡಿಪಾರ್ಟ್ಮೆಂಟ್ನ ಮೂಲಕ ಈ ನೋಡಲ್ ಏಜೆನ್ಸಿಯಾಗಿ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಜಲ್ ಶಕ್ತಿ ಮಂತ್ರಾಲಯ ನೆನ್ಪಿಟ್ಕೊಳ್ಳಿ, ಅಥವಾ ಮಿನಿಸ್ಟ್ರಿ ಅಂತ. ದೇಶದಾದ್ಯಂತ ಸುಸ್ಥಿರ ನೀರಿನ ಸಮರ್ಪಕವಾದಂತಹ ಸರಬರಾಜು ಮಾಡುವುದು ಮತ್ತು ಒಂದು ಸುಸ್ಥಿರವಾದಂತಹ ನೀರಿನ ನಿರ್ವಹಣೆಯನ್ನು ಮಾಡುವಂತಹ ಉದ್ದೇಶದಿಂದ 2024ರ ವೇಳೆಗೆ ಗ್ರಾಮೀಣ ಪ್ರದೇಶದ ಎಲ್ಲ ಹಳ್ಳಿಗಳಿಗೂ ಕೂಡ ನಲ್ಲಿಯ ಮೂಲಕ ನೀರನ್ನು ಒದಗಿಸುವಂತಹ ಉದ್ದೇಶವನ್ನು ಈ ಒಂದು ಮಿಷನ್ ಹೊಂದಿತ್ತು, ಜಲ್ ಜೀವನ್ ಮಿಷನ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೀವು ಹಳ್ಳಿ ಕಡೆ ಹೋದರೆ ಆ ಒಂದು ಪ್ರತಿಯೊಂದು ಮನೆಗೂ ಕೂಡ ಪ್ರತ್ಯೇಕವಾದಂತಹ ನಲ್ಲಿಯ ಮೂಲಕ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ನೀವು ನೋಡ್ಬೋದು. ಇನ್ನು ಇದು ಒಂದು ಕೇಂದ್ರ ಪ್ರಾಯೋಜಿತವಾದಂತಹ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ದು, ಇದರ 50%ನಷ್ಟು ಫಂಡಿಂಗ್ಸನ್ನು ಕೇಂದ್ರ ಸರ್ಕಾರದಿಂದ ಒದಗಿಸಿದರೆ ಉಳಿದಂತಹ 50%ನಷ್ಟು ಫಂಡಿಂಗ್ಸನ್ನು ರಾಜ್ಯ ಸರ್ಕಾರಗಳಿಂದ ನಿಭಾಯಿಸಲಾಗುತ್ತದೆ. ಅದರಲ್ಲಿ ವಿಶೇಷವಾಗಿ ಈ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವಂತಹ ಪ್ರಮುಖ ರಾಜ್ಯಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಮುಖ್ಯವಾಗಿ 90%ನಷ್ಟು ಫಂಡಿಂಗ್ಸನ್ನು ಕೇಂದ್ರ ಸರ್ಕಾರದಿಂದ, ಸೆಂಟರ್ನಿಂದ, ಮತ್ತು 10%ನಷ್ಟು ಈ ಫಂಡಿಂಗ್ಸನ್ನು ಅಥವಾ ನಿಧಿಯ ಪೂರೈಕೆಯನ್ನು ಆಯಾ ರಾಜ್ಯಗಳಿಂದ ಮಾಡಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ. ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಬ್ವಿಯಸ್ಲಿ ಈ ಕೇಂದ್ರ ಸರ್ಕಾರದಿಂದ ಸಂಪೂರ್ಣವಾದಂತಹ ಧನ ಸಹಾಯವನ್ನು ನೀಡುವುದರ ಮೂಲಕ ಈ ಜಲ್ ಜೀವನ್ ಮಿಷನ್ ಇದರ ಒಂದು ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಕೇಂದ್ರ ಜಲಶಕ್ತಿ ಸಚಿವಾಲಯ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ, ಪಾರ್ಟಿಸಿಪೇಷನ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಮ್ರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಅಮ್ರಾಬಾದ್ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಒರಿಸ್ಸಾ, ಆಪ್ಷನ್ 2 ತೆಲಂಗಾಣ, ಆಪ್ಷನ್ 3 ಕರ್ನಾಟಕ, ಅಥವಾ ಆಪ್ಷನ್ 4 ಮಧ್ಯಪ್ರದೇಶ್ ಅಂತ ನೀಡಲಾಗಿದೆ. ನಿಮ್ಮ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಲೊಕೇಶನ್ ಎಲ್ಲಿದೆ ಮತ್ತು ಸರಿಯಾದ ಇನ್ಫಾರ್ಮೇಷನ್ ಏನು, ಈ ಒಂದು ಟೈಗರ್ ರಿಸರ್ವ್ ಬಗ್ಗೆ ಸಾಕಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಸ್ಪೀಡ್ ನಿಮಗೇನಾದರೂ ಸ್ಲೋ ಅನಿಸಿದರೆ ಈ ಯೂಟ್ಯೂಬ್ ಪ್ಲೇ ಲಿಸ್ಟ್ನಲ್ಲಿ ಅಥವಾ ಯೂಟ್ಯೂಬ್ ಸೆಟ್ಟಿಂಗ್ನಲ್ಲಿ ಹೋಗಿ 1.5x ಸ್ಪೀಡ್ಗೆ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಕರೀತಾರೆ ಇದನ್ನ, ಪ್ಲೇಬ್ಯಾಕ್ ಸ್ಪೀಡ್ 1.5x ಪ್ಲೇಬ್ಯಾಕ್ ಸ್ಪೀಡ್ಗೆ ಸ್ವಿಚ್ ಮಾಡುವುದರ ಮೂಲಕ ಈ ವಿಡಿಯೋವನ್ನು ಇನ್ನಷ್ಟು ಸ್ಪೀಡಾಗಿ ನೀವು ಕವರ್ ಮಾಡ್ಬೋದು. ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಹೆಚ್ಚಿನ ಒಂದು ಎಫೆಕ್ಟಿವ್ ಆಗಿ ಒಂದು ವಿಡಿಯೋವನ್ನು ನೀವು ಗ್ರಾಸ್ಪ್ ಮಾಡ್ಬೋದು ಅಂತ ಹೇಳ್ತಾ ಒಂದು ಇಂಪಾರ್ಟೆಂಟ್ ಆದಂತಹ ಅನೌನ್ಸ್ಮೆಂಟ್. ಇದೇ ಮಾರ್ಚ್ 30ನೇ ತಾರೀಕಿನಿಂದ ರಾಶ್ರಮ್ ಇನ್ಸ್ಟಿಟ್ಯೂಟ್ನ ಸಪ್ತಾಪುರ್ ಬ್ರಾಂಚ್ನಲ್ಲಿ ಹೊಸದಾದಂತಹ PDO ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ
ಟ್ರೈನಿಂಗನ್ನು ನೀಡುವಂಥ ಉದ್ದೇಶದಿಂದ ಕ್ರ್ಯಾಶ್ ಕೋರ್ಸನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. 60 ದಿನಗಳ ಈ ಕ್ರ್ಯಾಶ್ ಕೋರ್ಸ್ನಲ್ಲಿ ಮುಖ್ಯವಾಗಿ ಸಿಲೆಬಸ್ ಏನು ಅಂತಂದರೆ ಈ ಜನರಲ್ ಅವೇರ್ನೆಸ್, ಮುಖ್ಯವಾಗಿ ಈ ರೂರಲ್ ಡೆವಲಪ್ಮೆಂಟ್, ಪಂಚಾಯಿತಿ ರಾಜ್ ಮತ್ತು ರೂರಲ್ ಕೋಆಪರೇಟಿವ್ ಸೊಸೈಟಿಗಳನ್ನು ಒಳಗೊಂಡಂತೆ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳು ಮತ್ತು ಈ ಕಮ್ಯುನಿಕೇಷನ್ ಎಕ್ಸಾಮ್ಸ್ನಲ್ಲಿ ಅಥವಾ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಜನರಲ್ ಇಂಗ್ಲೀಷ್, ಜನರಲ್ ಕನ್ನಡ ಮತ್ತು ಕಂಪ್ಯೂಟರ್ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಲಾಗುತ್ತೆ. ಸೊ 60 ದಿನಗಳ ಈ ಕ್ರ್ಯಾಶ್ ಕೋರ್ಸನ್ನು ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಭ್ಯರ್ಥಿಗಳು ಸಪ್ತಾಪುರದಲ್ಲಿರುವಂತಹ ರಾಶ್ರಮ್ ಇನ್ಸ್ಟಿಟ್ಯೂಟ್ ಬ್ರ್ಯಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ನಿಮಗೇನಾದರೂ ಕ್ವೇರೀಸ್ಗಳಿವೆ ಅಂತಂದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ಅದೇ ರೀತಿಯಾಗಿ ನಮ್ಮನ್ನು ಫಾಲೋ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋಣ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗ್ತಾ ಇರುತ್ತೆ. ಸಾಕಷ್ಟು ರೀತಿಯಾದಂತಹ ರೇಡ್ಸ್ಗಳನ್ನು ನಡೆಸ್ತಾ ಇದೆ ಮತ್ತು ಕೆಲವೊಂದಿಷ್ಟು ಕೇಸಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದೆ ಅಂತ ಸಾಕಷ್ಟು ಬಾರಿ ಇದರ ಬಗ್ಗೆ ನಾವು ನ್ಯೂಸ್ ಪೇಪರ್ನಲ್ಲಿ ಓದ್ತಾ ಇರ್ತೀವಿ. ಸೊ ಈ GK ಓರಿಯೆಂಟೆಡ್ ಆದಂತಹ ಈ ಒಂದು ಡಿಸ್ಕಷನ್ನಲ್ಲಿ ಮುಖ್ಯವಾಗಿ ಈ ಜಾರಿ ನಿರ್ದೇಶನಾಲಯ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಬಗ್ಗೆ, ಈ ಒಂದು ಸಂಸ್ಥೆಯ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮಗೆ ಅವಶ್ಯಕವಾಗಿರುತ್ತೆ. ಸೊ ಹೀಗಾಗಿ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಅನ್ನುವ ಈ ಸಂಸ್ಥೆಯ ಕುರಿತಾದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 1956ನೇ ಇಸವಿಯಲ್ಲಿ ಕೇಂದ್ರ ಆರ್ಥಿಕ ವ್ಯವಹಾರಗಳ ಡಿಪಾರ್ಟ್ಮೆಂಟ್ ಅಥವಾ ಇಲಾಖೆಯ ಅಡಿಯಲ್ಲಿ ಎನ್ಫೋರ್ಸ್ಮೆಂಟ್ ಯೂನಿಟ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ಅದರ ಮುಂದಿನ ವರ್ಷ ಅಂದರೆ 1957ನೇ ಇಸವಿಯಲ್ಲಿ ಈ ಎನ್ಫೋರ್ಸ್ಮೆಂಟ್ ಯೂನಿಟ್ ಅನ್ನುವ ಹೆಸರಿನ ಈ ಒಂದು ಸಂಸ್ಥೆಯ ಮರುನಾಮಕರಣ ಮಾಡುವುದರ ಮೂಲಕ ಇದನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಜಾರಿ ನಿರ್ದೇಶನಾಲಯ ಅಂತ ಇದರ ರಿನೇಮ್ ಮಾಡಲಾಗುತ್ತೆ, ಮರುನಾಮಕರಣ ಮಾಡಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಇದು ದೇಶದಾದ್ಯಂತ ಕಾರ್ಯನಿರ್ವಹಿಸುವಂತಹ ಒಂದು ಮಲ್ಟಿ ಡಿಸಿಪ್ಲಿನರಿ ಆರ್ಗನೈಸೇಷನ್ ಆಗಿದ್ದು, ಬಹುಶಿಸ್ತಿನ ಸಂಸ್ಥೆಯಾಗಿದ್ದು, ಮುಖ್ಯವಾಗಿ ಈ ಮನಿ ಲಾಂಡ್ರಿಂಗ್ ಅಂದರೆ ಈ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿಯಾಗಿ ಪರಿವರ್ತನೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮನಿ ಲಾಂಡ್ರಿಂಗ್ ಅಂತ ಕರೀತಾರೆ. ಸೊ ಇದು ಒಂದು ಅಪರಾಧವಾಗಿದ್ದು, ಕಾನೂನಿನ ರೀತಿಯಲ್ಲಿ ಅಪರಾಧವಾಗಿದ್ದು, ಈ ಮನಿ ಲಾಂಡ್ರಿಂಗ್ ಪ್ರಕ್ರಿಯೆಯಲ್ಲಿ ತೊಡಗಿದಂತಹ ವ್ಯಕ್ತಿಗಳನ್ನು ಮತ್ತು ಸಂಸ್ಥೆಗಳನ್ನು ಮತ್ತು ವಿದೇಶಿ ವಿನಿಮಯ ಕಾನೂನುಗಳು, ಫಾರಿನ್ ಎಕ್ಸ್ಚೇಂಜ್ ಲಾಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಒಂದು ಅಪರಾಧದ ತನಿಖೆಯನ್ನು ಕೈಗೊಳ್ಳುವಂತಹ ಒಂದು ಪ್ರಮುಖವಾದಂತಹ ಮ್ಯಾಂಡೇಟನ್ನು ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಹೊಂದಿದೆ. ದೇಶದಾದ್ಯಂತ ಇದರ ಆಕ್ಸೆಸ್ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಸೊ ಇತ್ತೀಚೆಗೆ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿದೆ. ಆದರೆ ಸ್ಪೆಸಿಫಿಕ್ ಆಗಿ ಈ ಒಂದು ಸಂಸ್ಥೆ ನ್ಯೂಸ್ನಲ್ಲಿದ್ದ ಕಾರಣ ಏನು ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ ಈ ಶಾಲಾ ಸಿಬ್ಬಂದಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಬಹುಕೋಟಿ ಹಗರಣ ನಡೆದಿದೆ ಅನ್ನುವ ಒಂದು ಕಾರಣಕ್ಕಾಗಿ ಕನಿಷ್ಠ ಈ ಪಶ್ಚಿಮ ಬಂಗಾಳದಾದ್ಯಂತ ಸುಮಾರು 5 ಸ್ಥಳಗಳಲ್ಲಿ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿಯ ಮೂಲಕ ರೇಡ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇದೇ ಒಂದು ಕಾರಣಕ್ಕಾಗಿ ಈ ಜಾರಿ ನಿರ್ದೇಶನಾಲಯ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡ್ತಾ ಇದ್ದೇವೆ. 1956ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ನಂತರ 57ನೇ ಇಸವಿಯಲ್ಲಿ ಇದರ ಮರುನಾಮಕರಣ ಮಾಡಲಾಗುತ್ತೆ. ಸದ್ಯಕ್ಕೆ ಇದನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಅಥವಾ ಜಾರಿ ನಿರ್ದೇಶನಾಲಯ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಕೇಂದ್ರ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಥವಾ ಕಂದಾಯ ಇಲಾಖೆಯ ಅಡಿಯಲ್ಲಿ ಅದರ ಒಂದು ಅಡ್ಮಿನಿಸ್ಟ್ರೇಟಿವ್ ಅಥವಾ ಆಡಳಿತದ ಅಡಿಯಲ್ಲಿ ಈ ಜಾರಿ ನಿರ್ದೇಶನಾಲಯ ಸದ್ಯಕ್ಕೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ, ನೋಟ್ ಮಾಡಿಟ್ಕೊಳ್ಳಿ. ಕೇಂದ್ರ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಥವಾ ಕಂದಾಯ ಇಲಾಖೆಯ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಈ ಜಾರಿ ನಿರ್ದೇಶನಾಲಯ ಏನು ಮಾಡುತ್ತೆ, ಕೆಲಸವನ್ನು ನಿರ್ವಹಿಸುತ್ತದೆ. ಇನ್ನು ಇದರ ಮ್ಯಾಂಡೇಟ್ಗಳನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಯಾವ ಒಂದು ಕಾಯ್ದೆಯ ಮೂಲಕ ಈ ಜಾರಿ ನಿರ್ದೇಶನಾಲಯ ತನ್ನ ಅಧಿಕಾರವನ್ನು ಪಡೆಯುತ್ತದೆ ಅಂತ ಆ ಕಾಯ್ದೆಗಳನ್ನು ನೋಡೋದಾದರೆ 2002ನೇ ಇಸವಿಯಲ್ಲಿ ಜಾರಿಗೊಂಡಂತಹ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಹಣದ ವರ್ಗಾವಣೆ ಅಥವಾ ಈ ಮನಿ ಲಾಂಡ್ರಿಂಗ್ ಅಂತ ಏನು ಡಿಸ್ಕಸ್ ಮಾಡಿದ್ವಿ, ಆ ಒಂದು ಕಾಯ್ದೆಯ ಅಡಿಯಲ್ಲಿ ಇದಕ್ಕೆ
ಒಂದು ಅಧಿಕಾರವನ್ನು ನೀಡಲಾಗುತ್ತೆ. ಮತ್ತು 1999ನೇ ಇಸವಿಯಲ್ಲಿ ಜಾರಿಗೊಂಡಂತಹ ಈ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ, ಫೇಮಾ ಆ್ಯಕ್ಟ್ ಅಂತ ನೀವೆಲ್ಲ ಓದಿರ್ಬೋದು. ಈ ಎಕನಾಮಿಗೆ ಸಂಬಂಧಪಟ್ಟಂತೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಇದನ್ನು ಕರೀತಾರೆ. 1999ರ ಫೇಮಾ ಆ್ಯಕ್ಟ್ನ ಅಡಿಯಿಂದ ಕೂಡ ಈ ಒಂದು ಜಾರಿ ನಿರ್ದೇಶನಾಲಯ ಏನು ಮಾಡುತ್ತೆ, ಅಧಿಕಾರವನ್ನು ಪಡೆದುಕೊಳ್ಳುತ್ತೆ. ಅಂದರೆ ಯಾವುದೇ ಒಂದು ಆ್ಯಕ್ಷನನ್ನು ಅಥವಾ ಯಾವುದೇ ಕ್ರಮವನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಆ ಒಂದು ರೂಲ್ಸ್ಗಳನ್ನು, ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಇನ್ನು 2018ನೇ ಇಸವಿಯಲ್ಲಿ ಜಾರಿಗೊಂಡಂತಹ ಕಾಯ್ದೆ ಫ್ಯುಜಿಟೇಟಿವ್ ಎಕನಾಮಿಕ್ ಅಫೆಂಡರ್ ಆ್ಯಕ್ಟ್ ಅಂತ ಇದನ್ನು ಕರೀತಾರೆ. FEOA, ಫ್ಯುಜಿಟೇಟಿವ್ ಎಕನಾಮಿಕ್ ಅಫೆಂಡರ್ಸ್ ಆ್ಯಕ್ಟ್ ಅಂತ ಇದನ್ನು ಕರೀತಾರೆ. ಸೊ ಕನ್ನಡದಲ್ಲಿ ಫ್ಯುಜಿಟೇಟಿವ್ ಆರ್ಥಿಕ ಅಪರಾಧಿಗಳ ಕಾಯ್ದೆ ಅಂತ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಮೆನ್ಷನ್ ಮಾಡಲಾದಂತಹ ಕಾನೂನುಗಳನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಆ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ದು ಕಂಡುಬಂದರೆ ಅವರ ವಿರುದ್ಧ ಅಪರಾಧಿ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ತನ್ನ ಅಧಿಕಾರವನ್ನು ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಏನು ಮಾಡುತ್ತೆ, ಡ್ರಾ ಮಾಡುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಆಗಲೇ ತಿಳಿಸಿದ ಹಾಗೆ ಈ ಫೇಮಾ ಆ್ಯಕ್ಟ್ನ ಅಡಿಯಲ್ಲಿ ಉಲ್ಲಂಘನೆ ಮಾಡಿದಂತಹ ತಪ್ಪಿತಸ್ಥರ ವಿರುದ್ಧ ಅಪರಾಧಿಗಳ ಆಸ್ತಿಗಳನ್ನು ಲಗತ್ತಿಸುವಂತಹ ಒಂದು ಅಧಿಕಾರವನ್ನು ಕೂಡ ಇಡಿ ಹೊಂದಿದೆ. ಅದೇ ರೀತಿಯಾಗಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ಈ ಅಪರಾಧಿಗಳ ವಿರುದ್ಧ ಯಾವುದೇ ರೀತಿಯಾದಂತಹ ವಿಶೇಷವಾದಂತಹ ಕ್ರಮಗಳಾದಂತಹ ಆ ವ್ಯಕ್ತಿಯನ್ನು ಹುಡುಕುವುದಾಗಿರ್ಬೋದು, ವಶಪಡಿಸಿಕೊಳ್ಳುವುದಾಗಿರ್ಬೋದು, ಅವರನ್ನು ಕಾನೂನಿನ ಬಂಧನಕ್ಕೆ ಒಳಪಡಿಸುವುದಾಗಿರ್ಬೋದು ಮತ್ತು ಇತರ ಸಮೀಕ್ಷೆಗಳನ್ನು ನಡೆಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳುವಂತಹ ಅಧಿಕಾರವನ್ನು ಈ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ಇದು ವಿಡ್ರಾ ಮಾಡುತ್ತೆ. ಇನ್ನು ಈ ಜಾರಿ ನಿರ್ದೇಶನಾಲಯದ ನಿರ್ದೇಶಕರನ್ನು ನೇಮಕಾತಿ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ ನಮ್ಮ ಕೇಂದ್ರ ಸರ್ಕಾರ. ಡೈರೆಕ್ಟಾಗಿ ನೇಮಕಾತಿ ಮಾಡೋದಿಲ್ಲ, ಆದರೆ ಒಂದು ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ, ಒಂದು ಕಮಿಟಿಯ ರೆಕಮೆಂಡೇಷನ್ಸ್ಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರದಿಂದ ಈ ನಿರ್ದೇಶಕರನ್ನು, ಡೈರೆಕ್ಟರ್ಗಳನ್ನು ನೇಮಕ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಸದ್ಯದ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿಯ ಉಸ್ತುವಾರಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಧಿಕಾರಿ ಯಾರು ಅಂತಂದರೆ ಹಿಂದಿನ IRS ಆಫೀಸರ್ ಆದಂತಹ ರಾಹುಲ್ ನವೀನ್ ಅವರು ಸದ್ಯದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿಯ ಉಸ್ತುವಾರಿ ಡೈರೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ. ನೋಟ್ ಮಾಡಿ ಇಟ್ಕೊಳ್ಳಿ, ಇದರ ಬಗ್ಗೆ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಬರ್ತಾ ಇರೋದ್ರಿಂದ ಎಕ್ಸಾಮ್ನಲ್ಲಿ ಪ್ರಶ್ನೆ ಬರ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತಂದರೆ, ಮೊದಲಿಗೆ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಬಾಹ್ಯಾಕಾಶದಲ್ಲಿ ಕಾರ್ಯನಿರ್ವಹಿಸುವಂತಹ ನಿಟ್ಟಿನಲ್ಲಿ ಅಥವಾ ಯಾವುದೇ ಒಂದು ಪ್ರಯೋಗವನ್ನು ಮಾಡುವಂತಹ ನಿಟ್ಟಿನಲ್ಲಿ ರಾಕೆಟ್ಸ್ಗಳನ್ನು ಅಥವಾ ಸ್ಪೇಸ್ ಶಟಲ್ಸ್ಗಳನ್ನು ಲಾಂಚ್ ಮಾಡಲಾಗುತ್ತೆ. ಸೊ ಆದರೆ ಈ ಉಡಾವಣೆ ಮಾಡಲಾದಂತಹ ರಾಕೆಟ್ಸ್ಗಳು ಒನ್ ಟೈಮ್ ಯೂಸ್ ಆಗುತ್ತೆ. ಅಂದರೆ ಒಮ್ಮೆ ಉಡಾವಣೆ ಮಾಡಿದಂತಹ ಅಥವಾ ಲಾಂಚ್ ಮಾಡಲಾದಂತಹ ರಾಕೆಟ್ಸ್ಗಳು ಈ ಬಾಹ್ಯಾಕಾಶಕ್ಕೆ ಹೋಗಿ ತಮ್ಮ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಿ ಅಲ್ಲೇ ಈ ಬಾಹ್ಯಾಕಾಶದ ತ್ಯಾಜ್ಯವಾಗಿ ಸ್ಪೇಸ್ ಡೆಬ್ರೀಸ್ಗಳಾಗಿ ಅಲ್ಲೇ ಉಳಿದು ಬಿಡುತ್ತೆ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ, ಅಥವಾ ನ್ಯೂಸ್ನಲ್ಲಿ ನಾವು ಇದರ ಬಗ್ಗೆ ಸಾಕಷ್ಟು ಬಾರಿ ಓದ್ತಾ ಇರ್ತೀವಿ. ಆದರೆ ಇದರಿಂದ ಏನಾಗುತ್ತೆ ಅಂತಂದರೆ ಕೋಟಿಗಟ್ಟಲೆ ಖರ್ಚು ಮಾಡಿ ಆ ಒಂದು ರಾಕೆಟನ್ನು ಉಡಾವಣೆ ಮಾಡಿದ ನಂತರ ಒಂದೇ ಬಾರಿ ಆ ಒಂದು ರಾಕೆಟನ್ನು ಬಳಸಬೇಕಾಗುತ್ತೆ. ಆದರೆ ಇದನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಭಾರತ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ಕೈಗೊಳ್ತಾ ಇದೆ ಅಂತಂದರೆ ರೀಯೂಸೆಬಲ್ ಲಾಂಚ್ ವೆಹಿಕಲ್ಸ್ಗಳನ್ನು ಡೆವಲಪ್ ಮಾಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಕಳೆದ ವರ್ಷ ಇದೇ ಒಂದು ಸಂದರ್ಭದಲ್ಲಿ ರೀಯೂಸೆಬಲ್ ಲಾಂಚ್ ವೆಹಿಕಲ್ LEX-01 ಅನ್ನುವ ಒಂದು ಪ್ರಯೋಗಾರ್ಥವಾದಂತಹ ಸ್ಪೇಸ್ ಶಟಲನ್ನು ಲಾಂಚ್ ಮಾಡಿತ್ತು. ಯಶಸ್ವಿಯಾಗಿ ಅದರ ಮರುಬಳಕೆ ಮಾಡಬಹುದು ಅಂತ ಒಮ್ಮೆ ಒಂದು ಸೇಫ್ ಲ್ಯಾಂಡಿಂಗನ್ನು ಅಥವಾ ಆಟೋನಮಸ್ ಅಂದರೆ ಸ್ವಯಂ ಪ್ರೇರಿತವಾದಂತಹ ಒಂದು ಲ್ಯಾಂಡಿಂಗನ್ನು ಮಾಡುವುದರ ಮೂಲಕ ಈ ಒಂದು ಪ್ರಯೋಗದಲ್ಲಿ ಯಶಸ್ವಿಯಾಗಿತ್ತು. ಅಂದರೆ ರೀಯೂಸೆಬಲ್ ಲಾಂಚ್ ವೆಹಿಕಲನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇಸ್ರೋ ಸಂಸ್ಥೆ ಏನಿದೆ ಪ್ರಯೋಗಗಳನ್ನು ನಡೆಸ್ತಾ ಇದೆ ಅಂತ ನಾವು ಈ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದೇ ಒಂದು ಬ್ಯಾಕ್ ಡ್ರಾಪ್ನಲ್ಲಿ ಇತ್ತೀಚೆಗೆ ಈ
ಭಾರತದ ಈ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋದಿಂದ ನಮ್ಮ ಕರ್ನಾಟಕದ ಚಿತ್ರದುರ್ಗದಲ್ಲಿರುವಂತಹ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ಈ ಪುಷ್ಪಕ್ ಅನ್ನುವ ಹೆಸರಿನ ರೀಯೂಸಬಲ್ ಲಾಂಚ್ ವೆಹಿಕಲ್ RLV LEX-02 ಅನ್ನುವ ಈ ಒಂದು ವಾಹನವನ್ನು, ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ವೆಹಿಕಲನ್ನು ಸೇಫ್ ಆಗಿ ಲ್ಯಾಂಡಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ. ಈ ಒಂದು ಪ್ರಯೋಗವನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಮರುಬಳಕೆ ಮಾಡಬಹುದಾದಂತಹ ಲಾಂಚ್ ವೆಹಿಕಲ್ಗಳ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೋಣ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ ಪುಷ್ಪಕ್ ಅನ್ನೋದು ಇದರ ಹೆಸರಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇಸ್ರೋ ಸಕ್ಸಸ್ಫುಲ್ಲಿ ಕ್ಯಾರೀಸ್ ಔಟ್ ದ ಲ್ಯಾಂಡಿಂಗ್ ಆಫ್ ಪುಷ್ಪಕ್ ರಿಯೂಸಬಲ್ ಲಾಂಚ್ ವೆಹಿಕಲ್ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಒಂದು ಪ್ರಯೋಗವನ್ನು ನಮ್ಮ ಕರ್ನಾಟಕದ ಚಿತ್ರದುರ್ಗದಲ್ಲಿರುವಂತಹ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ಈ ಒಂದು ಪ್ರಾಕ್ಟೀಸ್ ಅಥವಾ ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಈ ಒಂದು ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ಈ ರೀತಿಯಾದಂತಹ ಎರಡನೆಯ ಒಂದು ಎಕ್ಸ್ಪೆರಿಮೆಂಟನ್ನು ಇಸ್ರೋದಿಂದ ಮಾಡಲಾಗ್ತಾ ಇದೆ. ಕಳೆದ ವರ್ಷ RLV LEX-01 ಅಂತ ಈ ಒಂದು ಮಿಷನನ್ನು ಲಾಂಚ್ ಮಾಡಿತ್ತು. ಅದರಲ್ಲೂ ಕೂಡ ಯಶಸ್ವಿಯಾದಂತಹ ಒಂದು ಪರೀಕ್ಷಾರ್ಥವಾದಂತಹ ಹಾರಾಟವನ್ನು ಈ ಒಂದು ಲಾಂಚ್ ವೆಹಿಕಲ್ ನಡೆಸಿತ್ತು. ಅದಾದ ನಂತರ ಇತ್ತೀಚೆಗೆ RLV ರೀಯೂಸಬಲ್ ಲಾಂಚ್ ವೆಹಿಕಲ್ LEX-02 ಅನ್ನುವ ಈ ಒಂದು ವೆಹಿಕಲನ್ನು, ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ವೆಹಿಕಲನ್ನು ಇಂಡಿಯನ್ ಏರ್ಫೋರ್ಸ್ನಲ್ಲಿ ಅಮೆರಿಕಾದಿಂದ ತರಿಸಿಕೊಳ್ಳಲಾದಂತಹ, ಆಮದು ಮಾಡಿಕೊಳ್ಳಲಾದಂತಹ ಚಿನೂಕ್ ಅನ್ನುವ ಹೆಲಿಕಾಪ್ಟರ್ನ ಮೂಲಕ ಈ ಒಂದು ಆಕಾಶದಲ್ಲಿ ತೆಗೆದುಕೊಂಡು ಹೋಗಿ ಸುಮಾರು 4.5 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ಈ ಚಿನೂಕ್ ಹೆಲಿಕಾಪ್ಟರ್ ಮೂಲಕ ಆಕಾಶದಲ್ಲಿ ತೆಗೆದುಕೊಂಡು ಹೋಗಿ, ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇದೆ ಚಿನೂಕ್ ಹೆಲಿಕಾಪ್ಟರ್ ಮೂಲಕ ಈ ಒಂದು ಪುಷ್ಪಕ್ ಅನ್ನುವ ಈ ರೀಯೂಸಬಲ್ ಲಾಂಚ್ ವೆಹಿಕಲನ್ನು ಸುಮಾರು 4.5 ಕಿಲೋಮೀಟರ್ಗಳಷ್ಟು ಮೇಲ್ಗಡೆ ತೆಗೆದುಕೊಂಡು ಹೋಗಿ ಏನು ಮಾಡಲಾಗುತ್ತೆ, ಅದನ್ನು ರಿಲೀಸ್ ಮಾಡಲಾಗುತ್ತೆ. ಸೊ ಅಲ್ಲಿಂದ ರಿಲೀಸ್ ಆದಂತಹ ಈ ಪುಷ್ಪಕ್ ಅನ್ನುವ ರೀಯೂಸಬಲ್ ಲಾಂಚ್ ವೆಹಿಕಲ್ ಏನಾಗುತ್ತೆ ಅಂತಂದರೆ ಈ ಆಟೋಮೆಟಿಕ್ ಆಗಿ ಸಾಕಷ್ಟು ಸೆನ್ಸಾರ್ಸ್ಗಳನ್ನು ಈ ಒಂದು ಸಿಸ್ಟಮ್ನಲ್ಲಿ, ಅಂದರೆ ಈ ರಿಯೂಸಬಲ್ ಲಾಂಚ್ ವೆಹಿಕಲ್ನಲ್ಲಿ ಅಳವಡಿಸಲಾಗಿದ್ದರಿಂದ ಸೇಫ್ ಆಗಿ ಈ ಚಿತ್ರದುರ್ಗದ ಈ ಒಂದು ರನ್ವೇನಲ್ಲಿ ಸೇಫ್ ಆಗಿ ಆಟೋನಾಮಸ್ ಆಗಿ ಲ್ಯಾಂಡಿಂಗ್ ಮಾಡುತ್ತೆ ಮತ್ತು ಪ್ಯಾರಾಶೂಟನ್ನು ಓಪನ್ ಆಗುತ್ತೆ ಅಂತ ನಾವು ಈ ಒಂದು ಇಮೇಜ್ನಲ್ಲಿ ಇದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ, ಅಥವಾ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಇಲ್ಲಿ ನೋಡ್ಕೋಬೋದು ನೀವು ಯಾವ ರೀತಿಯಾಗಿ ಪ್ಯಾರಾಶೂಟ್ ಓಪನ್ ಆಗ್ತಾ ಇದೆ ಮತ್ತು ಅದರ ಒಂದು ವೇಗವನ್ನು ನಿಯಂತ್ರಣ ಮಾಡಿ ಈ ರನ್ವೇನಲ್ಲಿ ಲ್ಯಾಂಡಿಂಗ್ ಆಗ್ತಾ ಇದೆ, ಸೇಫ್ ಲ್ಯಾಂಡಿಂಗ್ ಆಗ್ತಾ ಇದೆ. ಇದು ಎರಡನೇ ಒಂದು ಪರೀಕ್ಷಾರ್ಥವಾದಂತಹ ಯಶಸ್ವಿ ಪ್ರಯೋಗ ಇಸ್ರೋದಿಂದ ನಡೆಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದರಲ್ಲಿ ಮುಖ್ಯವಾಗಿ ಇಸ್ರೋ ಅನ್ನುವ ಈ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಷ್ಟೇ ಅಲ್ಲದೆ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಜೊತೆಗೆ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್, ಇಸ್ರೋದ ಈ ಇನರ್ಷಿಯಲ್ ಸಿಸ್ಟಮ್ ಯೂನಿಟ್ ಮೂಲಕ ಈ ಒಂದು ಯಶಸ್ವಿಯಾದಂತಹ ಹಾರಾಟವನ್ನು ನಡೆಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ರೀಯೂಸಬಲ್ ಲಾಂಚ್ ವೆಹಿಕಲ್ LEX-02. ಇನ್ನು ಮುಂದಿನ ಆರ್ಟಿಕಲ್ ಒಂದು ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಬಗ್ಗೆ ಇದೆ, ಜಾಗ್ರಫಿಕಲ್ ಕಾನ್ಸೆಪ್ಟ್ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸ್ನೋ ಪ್ಯಾಕ್ಸ್ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಸ್ನೋ ಪ್ಯಾಕ್ಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಮೊದಲಿಗೆ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ಸ್ನೋ ಪ್ಯಾಕ್ಗಳು ಅಂದರೆ ಏನು ಅಂತ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಕಾನ್ಸೆಪ್ಟ್ ಮತ್ತು ಕಾಂಟೆಕ್ಸ್ಟ್, ನಿಮ್ಮ ಮೆಮರಿಯಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಲಾಂಗ್ ಟರ್ಮ್ನಲ್ಲಿ ರಿಟೇನ್ ಆಗಬೇಕು ಅಂತಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ಕಾಂಟೆಕ್ಸ್ಟ್ ಮತ್ತು ಕಾನ್ಸೆಪ್ಟ್ ಎರಡೂ ಕೂಡ ಇಂಪಾರ್ಟೆಂಟಾಗಿ ನೆನಪಿಟ್ಕೊಳ್ಳುವಂಥ ಅವಶ್ಯಕತೆ ಇರುತ್ತೆ. ಸೊ ಈಗ ಸದ್ಯಕ್ಕೆ ಈ ಸ್ನೋ ಪ್ಯಾಕ್ಸ್ ಅಂದರೆ ಏನು ಅಂತ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಚಳಿಗಾಲದ ಸಮಯದಲ್ಲಿ ಎತ್ತರದ ಪ್ರದೇಶಗಳಲ್ಲಿ ಹಿಮಪಾತ ಆಗುತ್ತೆ ಅಥವಾ ಸ್ನೋಫಾಲ್ ಆಗುತ್ತೆ ಅಂತ ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಸೊ ಸತತವಾಗಿ ಯಾವುದೇ ಒಂದು ಭೂಮಿಯ ಮೇಲ್ಮೈ ಮೇಲೆ, ನೆಲದ ಮೇಲ್ಮೈ ಮೇಲೆ ಈ ಹಿಮಪಾತ ಆಗ್ತಾ ಇರುವಂತಹ ಒಂದು ಕಂಡೀಷನನ್ನು ನಾವು ಕಾಣ್ತೇವೆ, ಅದನ್ನು ಸ್ನೋಫಾಲ್ ಅಂತ ಕರಿತೇವೆ. ಸೊ ಇದೇ ರೀತಿಯಾಗಿ ವಿಭಿನ್ನ ಸಮಯದಲ್ಲಿ, ಬೇರೆ ಬೇರೆ ಸಮಯದಲ್ಲಿ ಈ ಸ್ನೋಫಾಲ್ ಆಗಿ ಒಂದು ಪದರಗಳ ರೂಪದಲ್ಲಿ
ಮಲ್ಟಿ ಲೇಯರ್ಡ್ ಅಂತಂದರೆ ಲೇಯರ್ ಬೈ ಲೇಯರ್ ಆಗಿ ಈ ಸ್ನೋಫಾಲ್ ಆಗಿ ಬೇರೆ ಬೇರೆ ಸಮಯದಲ್ಲಿ ಈ ಸ್ನೋಫಾಲ್ ಆಗ್ತಾ ಒಂದು ಬಹು ಪದರದ ಒಂದು ಲೇಯರನ್ನು ರೂಪುಗೊಳಿಸುತ್ತದೆ. ಸೊ ಇದೇ ಒಂದು ಲೇಯರ್ಸ್ಗಳನ್ನು ಅಥವಾ ಪದರಗಳನ್ನು ಸ್ನೋ ಪ್ಯಾಕ್ಸ್ ಅಂತ ಕರೆಯಲಾಗುತ್ತೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ಬೇರೆ ಬೇರೆ ಸಮಯದಲ್ಲಿ ಹಿಮಪಾತ ಆದ ನಂತರ ಅದು ನಂತರ ಘನೀರ್ಭವಿಸಿ, ಆ ಒಂದು ಸ್ನೋಫಾಲ್ ಏನಿರುತ್ತೆ ಘನೀರ್ಭವಿಸಿ ಒಂದು ಪದರಗಳನ್ನು ರೂಪುಗೊಳಿಸುತ್ತಾ ಹೋಗುತ್ತೆ. ಈ ರೀತಿಯಾದಂತಹ ಬೇರೆ ಬೇರೆ ಪದರಗಳನ್ನು ಒಟ್ಟುಗೂಡಿಸಿ ಸ್ನೋ ಪ್ಯಾಕ್ ಅಂತ ಕರೆಯಲಾಗುತ್ತೆ. ಇದು ಒಂದು ವಿಶೇಷವಾದಂತಹ ಚಳಿಗಾಲದಲ್ಲಿ ಈ ಎತ್ತರ ಪ್ರದೇಶಗಳಲ್ಲಿ ಹಿಮಪಾತದ ಸಂದರ್ಭದಲ್ಲಿ ಆಗುವಂತಹ ಒಂದು ಫಿನಾಮಿನಾನ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದನ್ನು ಸ್ನೋ ಪ್ಯಾಕ್ಸ್ ಅಂತ ಕರೀತಾರೆ. ಸೊ ಎಕ್ಸಾಮ್ಸ್ಗಳಲ್ಲಿ ಈ ರೀತಿಯಾದಂಥ ಕಾನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಸ್ನೋ ಪ್ಯಾಕ್ಗಳ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಈ ಹಿಮಪಾತ ಆಗುವಂತಹ ಸಂದರ್ಭದಲ್ಲಿ ಘನೀರ್ಭವಿಸುವಂತಹ ಸಂದರ್ಭದಲ್ಲಿ ಭೂಮಿಯ ಮೇಲೆ ಆ ಒಂದು ಹಿಮ ಮಂಜುಗಡ್ಡೆಯಾಗಿ ಅಥವಾ ಮಂಜಾಗಿ ರೂಪುಗೊಳ್ಳುವಂತಹ ಸಂದರ್ಭದಲ್ಲಿ ಇದ್ದಂತಹ ತಾಪಮಾನ ಮತ್ತು ಆ ಸಂದರ್ಭದಲ್ಲಿ ಇರುವಂತಹ ಗಾಳಿಯು ಕೂಡ ಸಾಕಷ್ಟು ರೀತಿಯಾಗಿ ಇದನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ ಸ್ನೋ ಪ್ಯಾಕ್ಗಳು ರೂಪುಗೊಳ್ಳುವುದರಲ್ಲಿ ಅಂತ ನಾವು ಇದರ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಇತ್ತೀಚೆಗೆ ಈ ಒಂದು ಕಾಂಟೆಕ್ಸ್ಟ್ ಯಾಕಿತ್ತು ಅಂತಂದರೆ ಸ್ನೋ ಪ್ಯಾಕ್ ಅನ್ನುವ ಈ ಒಂದು ಕಾನ್ಸೆಪ್ಟ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಸ್ನೋ ಪ್ಯಾಕ್ಗಳನ್ನು ಈ ಒಂದು ಎತ್ತರದ ಪ್ರದೇಶದಲ್ಲಿ ಎಷ್ಟು ಸಮಯದ ನಂತರ ಆ ಒಂದು ಸ್ನೋ ಪ್ಯಾಕ್ಗಳು ಅಥವಾ ಒಂದು ಘನೀರ್ಭವಿಸಿದಂತಹ ಮಂಜುಗಡ್ಡೆಯ ಪದರಗಳು ಎಷ್ಟು ಸಮಯದಲ್ಲಿ ನೀರಾಗಿ ಪರಿವರ್ತನೆ ಆಗುತ್ತೆ ಅಂತ ಮೆಜರ್ಮೆಂಟ್ ಮಾಡುವಂತಹ ಒಂದು ಹೊಸ ಟೆಕ್ನಿಕ್ಕನ್ನು ಕಂಡುಹಿಡಿದಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು, ಸಂಶೋಧನೆಯನ್ನು ಮಾಡಲಾಗಿದೆ ಅಂತ. ಸೊ ಹೀಗಾಗಿ ಸ್ನೋ ಪ್ಯಾಕ್ಗಳ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದೇವೆ. ಇನ್ನು ಈ ಸ್ನೋ ಪ್ಯಾಕ್ಗಳ ಪ್ರಮುಖವಾದಂತಹ ಸಿಗ್ನಿಫಿಕೆನ್ಸ್ ಏನು ಅಥವಾ ಒಂದು ಮಹತ್ವ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಸ್ನೋ ಪ್ಯಾಕ್ಗಳು ಚಳಿಗಾಲದ ಸಮಯದಲ್ಲಿ ರೂಪುಗೊಂಡು ನಂತರ ವಸಂತ ಋತುವಿನಲ್ಲಿ ಕರಗಲು ಪ್ರಾರಂಭಿಸುತ್ತವೆ. ಸೊ ಈ ರೀತಿಯಾಗಿ ಘನೀರ್ಭವಿಸಿದಂತಹ ಸ್ನೋ ಪ್ಯಾಕ್ಗಳು ನಂತರದ ಸಮಯದಲ್ಲಿ ಅಂದರೆ ವಸಂತಕಾಲ ಅಥವಾ ಉಷ್ಣತೆ ಹೆಚ್ಚಾದಂತಹ ಸಂದರ್ಭದಲ್ಲಿ, ತಾಪಮಾನ ಏರಿದಂತಹ ಸಂದರ್ಭದಲ್ಲಿ ಇವು ನಂತರ ಕರಗಿ ನೀರಾಗಿ ಕೆಲವೊಂದಿಷ್ಟು ಸ್ಟ್ರೀಮ್ಗಳು ಅಥವಾ ಕೆಲವೊಂದಿಷ್ಟು ತೊರೆಗಳಾಗಿ ಹರಿಯುವುದನ್ನು ನಾವು ಕಾಣಬಹುದು. ಸೊ ಇದರ ಮೂಲಕ ಬೇಸಿಗೆ ಕಾಲದಲ್ಲಿ ಆ ಒಂದು ಪ್ರದೇಶದಲ್ಲಿ ನೀರನ್ನು ಪೂರೈಕೆ ಮಾಡುವಂತಹ ಒಂದು ಮೂಲಗಳಾಗಿ ಕೂಡ ಈ ಸ್ನೋ ಪ್ಯಾಕ್ಗಳು ಕೆಲಸವನ್ನು ಮಾಡುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅಲ್ಲಿರುವಂತಹ ಜನರಿಗೆ ನೀರಿನ ಮೂಲವಾಗಿ ಜಲಾಶಯಗಳನ್ನು ಭರ್ತಿ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ಸ್ನೋ ಪ್ಯಾಕ್ಗಳು ಸಾಕಷ್ಟು ಮಹತ್ವದ ಪಾತ್ರವನ್ನು ಆ ಒಂದು ಪ್ರದೇಶದಲ್ಲಿ ವಹಿಸುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬೆಚ್ಚಗಿನ ತಿಂಗಳಿಗಳಲ್ಲಿ ತೊರೆಗಳಾಗಿ ಈ ಒಂದು ಸ್ನೋ ಪ್ಯಾಕ್ಗಳು ಹರಿದು ನಂತರ ಅಲ್ಲಿನ ಪ್ರದೇಶದ ಜನರಿಗೆ ನೀರಿನ ಪೂರೈಕೆಯನ್ನು ಮಾಡುತ್ತವೆ, ಜಲಾಶಯಗಳನ್ನು ಭರ್ತಿ ಮಾಡುತ್ತವೆ, ರಿಸರ್ವಾಯರ್ಸ್ಗಳು ಫಿಲ್ ಆಗುತ್ತೆ ಅಂತ ನಾವು ಈ ಸ್ನೋ ಪ್ಯಾಕ್ಗಳ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಇದೇ ಒಂದು ಕಾರಣಕ್ಕಾಗಿ ಈ ಸ್ನೋ ಪ್ಯಾಕ್ಗಳು ಎಷ್ಟು ಸಮಯದ ನಂತರ ಕರಗಲು ಪ್ರಾರಂಭಿಸುತ್ತವೆ, ಎಷ್ಟು ಉಷ್ಣಾಂಶದಲ್ಲಿ ಕರಗಲು ಪ್ರಾರಂಭಿಸುತ್ತವೆ ಅನ್ನುವುದನ್ನು ಸ್ಟಡಿ ಮಾಡುವುದಕ್ಕೆ ಒಂದು ಹೊಸ ತಂತ್ರವನ್ನು ಕಂಡುಹಿಡಿಯಲಾಗಿದೆ ಅಂತ ಕಾಂಟೆಕ್ಸ್ಟ್ ಬಂದಿತ್ತು ಅಥವಾ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ದ್ಯಾಟ್ ಈಸ್ ದ ಮೇನ್ ರೀಸನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಕಾನ್ಸೆಪ್ಟ್ ಸ್ನೋ ಪ್ಯಾಕ್ಸ್. ಇನ್ನು ಮುಂದಿನ ಆರ್ಟಿಕಲ್ ಅಳಿಸಲಾಗದ ಶಾಹಿ ಅಂತ ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಆಗಿತ್ತು. ಇದು ಕರ್ನಾಟಕದ ಹೆಮ್ಮೆ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಚುನಾವಣಾ ಸಂದರ್ಭದಲ್ಲಿ ಎಲೆಕ್ಟೋರಲ್ ಇಂಕ್ ಅಂತ ಈ ಒಂದು ಮತದಾನ ಮಾಡಿದಂತಹ ಮತದಾರರ ಬೆರಳಿನ ಮೇಲೆ ಈ ಒಂದು ಇಂಕನ್ನು ಹಚ್ಚಲಾಗುತ್ತೆ. ಇನ್ಎಡಿಬಲ್ ಇಂಕ್ ಅಂತ ಇದನ್ನು ಗುರುತಿಸಲಾಗುತ್ತೆ ಅಥವಾ ಎಲೆಕ್ಟೋರಲ್ ಇಂಕ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಸೊ ಇದನ್ನು ದೇಶದಾದ್ಯಂತ ಉತ್ಪಾದನೆ ಮಾಡುವಂತಹ ಏಕೈಕ ಕಂಪನಿ ಯಾವುದು ಅಂತಂದರೆ ನಮ್ಮ ಮೈಸೂರಿನ ಪೇಂಟ್ಸ್ ವಾರ್ನಿಷ್ ಲಿಮಿಟೆಡ್ ಅನ್ನುವ ಮೈಸೂರು ಪೇಂಟ್ಸ್ ವಾರ್ನಿಷ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಅಥವಾ ಕಂಪನಿಯ ಮೂಲಕ ಈ ಇನ್ಎಡಿಬಲ್ ಎಲೆಕ್ಟೋರಲ್ ಇಂಕನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಈಗ ಸದ್ಯಕ್ಕೆ ಲೋಕಸಭಾ ಚುನಾವಣೆ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಕೇಂದ್ರ ಚುನಾವಣಾ ಆಯೋಗದಿಂದ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಸುಮಾರು 55 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವಂತಹ ಇಂಕನ್ನು ಕೊಂಡುಕೊಳ್ಳುವಂತಹ ಒಂದು ಆರ್ಡರನ್ನು ಈ ಮೈಸೂರು ಪೇಂಟ್ಸ್ ವಾರ್ನಿಷ್ ಲಿಮಿಟೆಡ್ ಕಂಪನಿಗೆ ಮಾಡಲಾಗಿದೆ ಅಂತ ನಾವು
ಈ ಒಂದು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಭಾರತದ ಚುನಾವಣಾ ಆಯೋಗವು ದಶಕಗಳಿಂದಲೂ ಕೂಡ ಈ ಮೈಸೂರು ಪೇಂಟ್ಸ್ ಕಂಪನಿಯಿಂದ ಮಾತ್ರ ಶಾಯಿಯನ್ನು ಖರೀದಿಸ್ತಾ ಇದೆ. ಇದು ವಿಶೇಷವಾದಂತಹ ಒಂದು ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಅಥವಾ ರಾಸಾಯನಿಕಗಳನ್ನು ಹೊಂದಿರುವ ಕಾರಣಕ್ಕಾಗಿ ವಿಶೇಷವಾಗಿ ಇದು ಶಾಯಿಯನ್ನು ಹಚ್ಚಿದ ನಂತರ ಸುಮಾರು 30 ಸೆಕೆಂಡ್ಗಳಲ್ಲಿ ಸಂಪೂರ್ಣವಾಗಿ ಒಣಗಿ ಆ ಒಬ್ಬ ವ್ಯಕ್ತಿಯ ಮೇಲೆ ಸ್ವಲ್ಪ ಸಮಯದ ಕಾಲ ಅಂದರೆ 1 ವಾರ ಅಥವಾ 15 ದಿನಗಳ ಕಾಲ ಈ ಒಂದು ಇಂಕ್ ಕಂಟಿನ್ಯೂ ಆಗಿ ಆ ಒಂದು ಕೈ ಮೇಲೆ ಕಾಣಿಸುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದರಿಂದ ಮತದಾನ ಚಲಾಯಿಸಿದಂತಹ ವ್ಯಕ್ತಿಯನ್ನು ಗುರುತು ಹಿಡಿಯಲು ಸಾಕಷ್ಟು ಸಹಾಯ ಆಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಒಂದು ಕೆಮಿಕಲ್ ಈ ಒಂದು ಶಾಯಿಯನ್ನು ತಯಾರು ಮಾಡುವುದಕ್ಕೆ ಯಾವ ರೀತಿಯಾದಂತಹ ಕೆಮಿಕಲ್ಸ್ಗಳನ್ನು ಬಳಸಲಾಗುತ್ತೆ ಅಂತ ಡಿಸ್ಕ್ಲೋಸ್ ಮಾಡದೆ ಹೋದರೂ ಕೂಡ ಇದರಲ್ಲಿ ವಿಶೇಷವಾಗಿ ಈ ಸಿಲ್ವರ್ ನೈಟ್ರೇಟ್ ಅನ್ನುವ ಕೆಮಿಕಲನ್ನು ಹೆಚ್ಚಿನ ಗಮನಾರ್ಹವಾದಂತಹ ಪ್ರಮಾಣದಲ್ಲಿ ಬಳಸಲಾಗುತ್ತೆ. ಸುಮಾರು 18% ಪ್ರಮಾಣದಲ್ಲಿ ಈ ಸಿಲ್ವರ್ ನೈಟ್ರೇಟನ್ನು ಈ ಅಳಿಸಲಾಗದಂತಹ ಎಲೆಕ್ಟ್ರಲ್ ಇಂಕ್ನಲ್ಲಿ ಬಳಸಲಾಗುತ್ತೆ, ಶಾಹಿಯಲ್ಲಿ ಬಳಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಕೆಮಿಕಲನ್ನು ನೋಟ್ ಮಾಡಿಟ್ಕೊಳ್ಳಿ. ಸೊ ಈ ಸಿಲ್ವರ್ ನೈಟ್ರೇಟನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ಗೌಪ್ಯವಾದಂತಹ ರಾಸಾಯನಿಕಗಳನ್ನು ಈ ಇಂಕನ್ನು ಶಾಯಿಯನ್ನು ಉತ್ಪಾದನೆ ಮಾಡುವುದರಲ್ಲಿ ಈ ಮೈಸೂರು ಪೇಂಟ್ಸ್ ವಾರ್ನಿಷ್ ಲಿಮಿಟೆಡ್ ಬಳಸುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಕಪ್ಪು ನೀಲಿ ಅಳಿಸಲಾಗದ ಕಲೆಯನ್ನು ಚರ್ಮ ಮತ್ತು ಉಗುರಿನ ಮೇಲೆ ಈ 30 ಸೆಕೆಂಡ್ಗಳಲ್ಲಿ ಈ ಶಾಯಿ ಬಿಡುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ ಈ IPL ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ನಡೆಯುವಂತಹ ಸಂದರ್ಭದಲ್ಲಿ ನೋಡ್ತಾ ಇರ್ತೇವೆ, ನಾವು ಕೇಳ್ತಾ ಇರ್ತೇವೆ, ಅಥವಾ ಈ ಒಂದು ಗ್ರೌಂಡ್ನ ಕೂಡ ನೋಡ್ತಾ ಇರ್ತೇವೆ. ಸೊ ಅದೇ ರೀತಿಯಾಗಿ ಈ ಚಿನ್ನಸ್ವಾಮಿ ಅವರ ಹೆಸರಿನ ಮೇಲೆ ಈ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಹೆಸರಿಸಲಾಗಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಮಾರ್ಚ್ 29ನೇ ತಾರೀಕಿನಂದು ಚಿನ್ನಸ್ವಾಮಿ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತೆ ಅಂತ ಈ ಚಿನ್ನಸ್ವಾಮಿ ಅವರ ಕುರಿತಾದಂತಹ ಒಂದು ಆರ್ಟಿಕಲ್ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇವರ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇವರು ಒಬ್ಬ ಮಾಜಿ ಕ್ರಿಕೆಟ್ ಆಟಗಾರ ಅಲ್ಲ ಅಂತ ನೀವು ಇಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದ ಕ್ರಿಕೆಟ್ ಸಂಸ್ಥೆ ಸ್ಥಾಪನೆಯಾಗಲು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದಂತಹ ಪ್ರಖ್ಯಾತ ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಚಿನ್ನಸ್ವಾಮಿ ಅವರು ಮಾರ್ಚ್ 29, 1900ನೇ ಇಸವಿಯಲ್ಲಿ ಮಂಡ್ಯದಲ್ಲಿ ಜನಿಸ್ತಾರೆ. ವೃತ್ತಿಯಲ್ಲಿ ವಕೀಲರಾಗಿದ್ದರೂ ಸಹ ಈ ಕ್ರಿಕೆಟ್ ರಂಗಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಉತ್ತಮ ಆಡಳಿತಗಾರರನ್ನಾಗಿ ಚಿನ್ನಸ್ವಾಮಿ ಅವರನ್ನು ನಾವು ಗುರುತಿಸ್ತೇವೆ. 1965, 73, 77ರಿಂದ 80ರ ಅವಧಿಯವರೆಗೆ ಚಿನ್ನಸ್ವಾಮಿ ಅವರು ಈ ICCಯಲ್ಲಿ ಭಾರತವನ್ನು ರಿಪ್ರೆಸೆಂಟ್ ಮಾಡಿದಂತಹ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತಾರೆ. 1977ನೇ ಇಸವಿಯಲ್ಲಿ BCCIನ ಅಧ್ಯಕ್ಷರು ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಈ KSCA ಅಥವಾ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಸುಮಾರು 3 ದಶಕಗಳ ಕಾಲ ಕಾರ್ಯದರ್ಶಿಯಾಗಿ ಮತ್ತು ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದಂತಹ ಒಬ್ಬ ಪ್ರಖ್ಯಾತ ಅಡ್ಮಿನಿಸ್ಟ್ರೇಟರ್ ಆಗಿ ಚಿನ್ನಸ್ವಾಮಿ ಅವರು ಗುರುತಿಸಿಕೊಳ್ತಾರೆ. ಅದೇ ರೀತಿಯಾಗಿ ಈ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನು ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಕಾಂಟ್ರಿಬ್ಯೂಷನನ್ನು ನೀಡಿದಂತಹ ಈ ಚಿನ್ನಸ್ವಾಮಿ ಅವರ ಹೆಸರಿನ ಮೇಲೆ ತಮಗೆ ಇಂಟ್ರೆಸ್ಟ್ ಇಲ್ಲದೇ ಇದ್ದರೂ ಕೂಡ ಅವರ ಹೆಸರಿನ ಮೇಲೆ ಸಾಕಷ್ಟು ಒತ್ತಾಯದ ಮೇರೆಗೆ ಆ ಒಂದು ಗ್ರೌಂಡ್ನ ಹೆಸರನ್ನು ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ ಇಡಲಾಗುತ್ತೆ ಹೆಸರನ್ನು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಮಾರ್ಚ್ 29ನೇ ತಾರೀಕಿನಂದು ಚಿನ್ನಸ್ವಾಮಿ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೊಳ್ಳೋಣ. ಸೊ ರ್ಯಾಪಿಡ್ ರಿವಿಷನ್ ಪ್ರಶ್ನೆಯನ್ನು ನೋಡೋದಾದರೆ ಮೊದಲ ಪ್ರಶ್ನೆ, ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಜಾರಿ ನಿರ್ದೇಶನಾಲಯದ ಕುರಿತಾಗಿ ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ರಕ್ಷಣಾ ಸಚಿವಾಲಯ, ಆಪ್ಷನ್ 2 ಗೃಹ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ 3 ವಾಣಿಜ್ಯ ಇಲಾಖೆ ಅಥವಾ ಆಪ್ಷನ್ 4 ಕೇಂದ್ರ ಕಂದಾಯ ಇಲಾಖೆ ಅಂತ ನೀಡಲಾಗಿದೆ.
ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ರೆವಿನ್ಯೂ ಡಿಪಾರ್ಟ್ಮೆಂಟ್. ಕೇಂದ್ರ ಫೈನಾನ್ಸ್ ಮಿನಿಸ್ಟ್ರಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಕಂದಾಯ ಇಲಾಖೆಯ ಅಡಿಯಲ್ಲಿ ಈ ಜಾರಿ ನಿರ್ದೇಶನಾಲಯ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ದೇಶದಾದ್ಯಂತ ಈ ಮನಿ ಲಾಂಡ್ರಿಂಗ್ ಆಗಿರ್ಬೋದು ಮತ್ತು ಇತರ ಕೆಲವೊಂದಿಷ್ಟು ವಿದೇಶಿ ವಿನಿಮಯ ಕುರಿತಾದಂತಹ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಏನಿದೆ ಇನ್ವೆಸ್ಟಿಗೇಷನನ್ನು ನಡೆಸೋದು ಅಥವಾ ಅಪರಾಧಿಗಳಿಗೆ ಸೂಕ್ತವಾದಂತಹ ಶಿಕ್ಷೆ ವಿಧಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂತಹ ಒಂದು ಮ್ಯಾಂಡೇಟನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಬಗ್ಗೆ ಸಾಕಷ್ಟು ಡಿಟೇಲ್ ಆದಂಥ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದು ಕೇಂದ್ರ ಕಂದಾಯ ಇಲಾಖೆ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಸಂಸ್ಥೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯ ಮುಖಾಂತರ ಭಾರತದ ಈ ಮರುಬಳಕೆ ಮಾಡಬಹುದಾದಂತಹ ಉಡಾವಣಾ ವಾಹನ ರೀಯೂಸಬಲ್ ಲಾಂಚ್ ವೆಹಿಕಲ್ LEX-02 ಪುಷ್ಪಕ್ ಅಂತ ಇದರ ಹೆಸರು. ಸೊ ಈ ಒಂದು ರೀಯೂಸಬಲ್ ಲಾಂಚ್ ವೆಹಿಕಲನ್ನು ಇತ್ತೀಚೆಗೆ ಪರೀಕ್ಷಾರ್ಥವಾಗಿ ಉಡಾವಣೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 DRDO, ಆಪ್ಷನ್ 2 ಇಸ್ರೋ, ಆಪ್ಷನ್ 3 ಸ್ಪೇಸ್ ಎಕ್ಸ್ ಅಥವಾ ಆಪ್ಷನ್ 4 HAL ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ನಮ್ಮ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋದಿಂದ ಈ ಮರುಬಳಕೆ ಮಾಡಬಹುದಾದಂತಹ ಉಡಾವಣಾ ವಾಹನವಾದಂತಹ ಪುಷ್ಪಕ್ ಅಥವಾ RLV-LEX-02 ಅನ್ನುವ ಈ ಒಂದು ವಾಹನವನ್ನು ಪರೀಕ್ಷಾರ್ಥವಾಗಿ ಪ್ರಯೋಗ ಮಾಡಲಾಯಿತು ಮತ್ತು ಸೇಫ್ ಲ್ಯಾಂಡಿಂಗನ್ನು ಕೂಡ ಮಾಡಲಾಯಿತು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇತ್ತೀಚೆಗೆ ಕರ್ನಾಟಕದ ಚಿತ್ರದುರ್ಗದಲ್ಲಿರುವಂತಹ ಏರೋನಾಟಿಕ್ ಟೆಸ್ಟ್ ರೇಂಜ್ನಲ್ಲಿ ಈ ಪುಷ್ಪಕ್ ಅನ್ನೋ ಹೆಸರಿನ LEX-02 ಲಾಂಚ್ ವೆಹಿಕಲನ್ನು ಇತ್ತೀಚೆಗೆ ಲ್ಯಾಂಡಿಂಗ್ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದನ್ನು ಇಸ್ರೋ ಸಂಸ್ಥೆಯ ಮತ್ತು ಇತರ ಕೆಲವೊಂದಿಷ್ಟು ಸಂಸ್ಥೆಗಳ ಮುಖಾಂತರ ಡೆವಲಪ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಚಳಿಗಾಲದಲ್ಲಿ ಈ ವಿಭಿನ್ನ ಸಮಯದಲ್ಲಿ ಹಿಮಪಾತ ಆದಂತಹ ಸಂದರ್ಭದಲ್ಲಿ ಭೂಮಿಯ ಮೇಲೆ ಬಿದ್ದಂತಹ ಈ ಮಲ್ಟಿ ಲೇಯರ್ಡ್ ಐಸನ್ನು ಅಥವಾ ಬಹುಪದರದ ಮಂಜನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಸ್ನೋ ಪ್ಯಾಕ್ಸ್, ಆಪ್ಷನ್ 2 ಸಿರ್ಕ್, ಆಪ್ಷನ್ 3 ಐಸ್ ಲೈನ್ ಅಥವಾ ಆಪ್ಷನ್ 4 ಹಿಮ ಕುಸಿತ ಅಥವಾ ಹಿಮಪಾತ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಸ್ನೋ ಪ್ಯಾಕ್ಸ್ ಅಂತ ಕರೀತಾರೆ. ಸೊ ಈ ಚಳಿಗಾಲದ ಸಂದರ್ಭದಲ್ಲಿ ಹಿಮಪಾತ ಆದಂತಹ ಸಂದರ್ಭದಲ್ಲಿ ವಿಭಿನ್ನ ಸಮಯದಲ್ಲಿ ಬಿದ್ದಂತಹ ಈ ಹಿಮ ಮಂಜುಗಡ್ಡೆಯಾಗಿ ಏನಾಗುತ್ತೆ ಅಂತಂದರೆ ಹೆಪ್ಪುಗಟ್ಟುತ್ತದೆ. ಸೊ ಈ ಒಂದು ಪದರಗಳನ್ನು ಸಂಪೂರ್ಣವಾಗಿ ಇಂಟಿಗ್ರೇಟ್ ಆಗಿ ಸ್ನೋ ಪ್ಯಾಕ್ಸ್ ಅಂತ ಗುರುತಿಸ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 1 ಸ್ನೋ ಪ್ಯಾಕ್ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಚುನಾವಣಾಶಾಹಿ ಅಥವಾ ಎಲೆಕ್ಟರಲ್ ಇಂಕ್ನಲ್ಲಿ ಗಮನಾರ್ಹವಾಗಿ ಬಳಸಲಾಗುವಂತಹ ಒಂದು ಕೆಮಿಕಲ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ 1 ಫಾರ್ಮಲ್ಡಿಹೈಡ್, ಆಪ್ಷನ್ 2 ನೈಟ್ರಸ್ ಆಕ್ಸೈಡ್, ಆಪ್ಷನ್ 3 ಸಿಲ್ವರ್ ನೈಟ್ರೇಟ್ ಅಥವಾ ಆಪ್ಷನ್ 4 ಟಾರ್ಟಾರಿಕ್ ಆಮ್ಲ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಸಿಲ್ವರ್ ನೈಟ್ರೇಟ್ ಅನ್ನುವ ಈ ಒಂದು ಕೆಮಿಕಲನ್ನು ಪ್ರಮುಖವಾಗಿ ಈ ಎಲೆಕ್ಟರಲ್ ಶಾಯಿಯನ್ನು ರೂಪುಗೊಳಿಸುವಂತಹ ಅಥವಾ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ನಿಟ್ಟಿನಲ್ಲಿ ಬಳಸಲಾಗುತ್ತೆ. ಸಿಲ್ವರ್ ನೈಟ್ರೇಟ್ ಅಂತ ನೆನ್ಪಿಟ್ಕೊಳ್ಳಿ. ಇದನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ಗೌಪ್ಯವಾದಂತಹ ಕೆಮಿಕಲ್ಸ್ಗಳನ್ನು ಈ ಚುನಾವಣಾ ಶಾಯಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡುವುದರಲ್ಲಿ ನಮ್ಮ ಕರ್ನಾಟಕದ ಮೈಸೂರು ಪೇಂಟ್ಸ್ ವಾರ್ನಿಷ್ ಲಿಮಿಟೆಡ್ನಿಂದ ಮಾಡಲಾಗುತ್ತೆ. ಕೆಲವೊಂದಿಷ್ಟು ಕೆಮಿಕಲ್ಸ್ಗಳನ್ನು ಬಳಸಲಾಗುತ್ತೆ. ಅದರಲ್ಲಿ ಸಿಲ್ವರ್ ನೈಟ್ರೇಟ್ ಮುಖ್ಯವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸುಮಾರು 10-18% ಪ್ರಮಾಣದಲ್ಲಿ ಈ ಸಿಲ್ವರ್ ನೈಟ್ರೇಟನ್ನು ಈ ಎಲೆಕ್ಟ್ರಲ್ ಇಂಕನ್ನು ತಯಾರಿಸುವಂತಹ ನಿಟ್ಟಿನಲ್ಲಿ ಬಳಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ, ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತು ಈ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಡಿಸ್ಕಷನ್ನ ಮತ್ತು ಕಂಟೆಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಸಾಕಷ್ಟು ಎಫರ್ಟ್ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಹ್ಯಾವ್ ಅ ನೈಸ್ ಡೇ.